ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಯ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆ ಒಂದು ಹೂಮರ ಕುರಿತಾದದ್ದು. ಅದುವೇ ಪಾರಿಜಾತ. ಪಾರಿಜಾತ ನಮಗೆ ಪರಿಚಯವಾದದ್ದೇ ನಮ್ಮ ಪುರಾಣದ ಮೂಲಕ. ಪುರಾಣದ ಕಥೆಯ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಹಾಲ್ಗಡಲನ್ನು ಕಡೆದಾಗ ಮೇಲೆದ್ದು ಬಂದ 14 ರತ್ನಗಳಲ್ಲಿ ಈ ಪಾರಿಜಾತವೂ ಒಂದು. ನಂತರ ಅದು ನಂದನವನದಲ್ಲಿ ಬೆಳೆಯುತ್ತಿತ್ತು. ಇದನ್ನು ಪಡೆಯಲು ಶ್ರೀಕೃಷ್ಣ ಇಂದ್ರನೊಡನೆ ಯುದ್ಧ ಮಾಡಬೇಕಾಯಿತೆಂದು ಪುರಾಣ ಹೇಳುತ್ತದೆ. ಪಾರಿಜಾತ ಬೇಕೆಂದು ಹಠ ಹಿಡಿದು ಕುಳಿತ ಸತ್ಯಭಾಮೆಗಾಗಿ ಶ್ರೀಕೃಷ್ಣ ಬಹಳ ಕಷ್ಟಪಟ್ಟು ಇಂದ್ರನಿಂದ ಈ ಸಸ್ಯವನ್ನು ಪಡೆದುಕೊಂಡ ಎಂಬುದು ಕಥೆ. ಇನ್ನು ಸತ್ಯಭಾಮಳ ಹಿತ್ತಲಲ್ಲಿ ನೆಟ್ಟಿದ್ದ ಮರದ ಹೂಗಳೆಲ್ಲ ರುಕ್ಮಿಣಿಯ ಅಂಗಳದಲ್ಲಿ ಉದುರಿದ್ದು ಅದು ಅವರಿಬ್ಬರ ಜಗಳಕ್ಕೆ ಕಾರಣವಾಗಿದ್ದು, ಹೀಗೆ ಕತೆ ಮುಂದುವರಿಯುತ್ತದೆ. ಅದೇನೇ ಇರಲಿ, ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಪಾರಿಜಾತ ತುಂಬ ಪುರಾತನವಾದ ಸಸ್ಯ ಎನಿಸುತ್ತದೆ. ಪುರಾಣದ ಕತೆ ಹೀಗಿದ್ದರೆ, ಇನ್ನು ಇತಿಹಾಸದ ಕಾಲಕ್ಕೆ ಬಂದರೆ ಪಂಪನ ಕಾವ್ಯದಲ್ಲಿ ಪಾರಿಜಾತದ ಪ್ರಸ್ತಾಪ ಇದೆ ಎಂದು ಮತ್ತು ಕಾಳಿದಾಸನ ಕೃತಿಯಲ್ಲೂ ಈ ಹೂವಿನ ವರ್ಣನೆ ಇರುವುದಾಗಿ ತಿಳಿದು ಬರುತ್ತದೆ. ಹಾಗೆ ನೋಡಿದರೆ ಈ ಪಾರಿಜಾತದ್ದು ಅಂಥ ಆಕರ್ಷಕ ನೋಟವೇನಲ್ಲ. ಇದನ್ನು ಗಿಡವೆಂದೂ ಕರೆಯಲಾಗುವುದಿಲ್ಲ, ಮರವೆಂದೂ ಕರೆಯಲಾಗುವುದಿಲ್ಲ. ಬೆಳವಣಿಗೆಯ ಗಾತ್ರದಲ್ಲಿ ಇದು ಗಿಡವನ್ನು ಮೀರಿದ್ದು. ಆದರೂ ಮರವೆಂದು ಒಪ್ಪಿಕೊಳ್ಳುವಂತಹ ದೊಡ್ಡ ಬೆಳವಣಿಗೆಯಲ್ಲ. ಎಲೆಯುದುರಿದಾಗಂತೂ ಕಿರು ಕೊಂಬೆಗಳ ಬದಲು ಬರೀ ಕಡ್ಡಿಗಳೇ ತುಂಬಿಕೊಂಡಿರುವಂತೆ ಕಾಣುತ್ತದೆ. ಸುಮಾರು 15ರಿಂದ 20 ಅಡಿಯವರೆಗೆ ಬೆಳೆಯುವ ಪಾರಿಜಾತ ಪೊದೆಯಾಕಾರದ ಪುಟ್ಟ ಮರ. ಬೂದು ಬಣ್ಣದ ಕಾಂಡದ ತೊಗಟೆ ಒರಟು. ಹಾಗೆ ಎದುರು ಬದುರು ಜೋಡಣೆಯ ಸಣ್ಣ ಎಲೆಗಳು ಕೂಡ ಒರಟು, ಉಪ್ಪು ಕಾಗದದ ಹಾಗೆ. ಈ ಮರದ ಆಕರ್ಷಣೆ ಎಂದರೆ ಹೂಗಳೇ. ಆದರೆ ಆ ಹೂಗಳು ಕೂಡ ತೀರ ಸಣ್ಣವು. ಮೊಗ್ಗುಗಳಂತೂ ಗೊಂಚಲು ಗೊಂಚಲಾಗಿದ್ದರೂ ನಮ್ಮ ಕಣ್ಣಿಗೆ ಕಾಣದೇ ಇರುವಷ್ಟು ಚಿಕ್ಕವು. ಇನ್ನು ಅವು ಅರಳಿದ ಮೇಲೆ ನೋಡೋಣವೆಂದರೆ ಆ ಅವಕಾಶವೂ ಬಹಳ ಕಡಿಮೆ. ಕಾರಣ, ಇದರ ಹೂಗಳು ಕತ್ತಲು ಆವರಿಸುತ್ತಿದ್ದಂತೆ ಅರಳಲು ಆರಂಭಿಸುತ್ತವೆ. ಇನ್ನು ಬೆಳಗಾಗುವಷ್ಟರಲ್ಲಿ ಅರಳಿದ್ದ ಅಷ್ಟೂ ಹೂಗಳು ನೆಲಕ್ಕೆ ಉದುರಿರುತ್ತವೆ. ಹಾಗಾಗಿ ಹಗಲಲ್ಲಿ ಹೂಗಳನ್ನು ಮರದಲ್ಲಿ ಕಾಣುವಂತೆಯೇ ಇಲ್ಲ. ನೆಲಕ್ಕುರುಳಬಹುದಾದ ಕೆಲವು ಹೂಗಳು ಮರದಲ್ಲಿನ ಎಲೆಗಳ ಮೇಲೆ ಬಿದ್ದಿರುವುದನ್ನು ಕಾಣಬಹುದು. ನವುರಾದ ಸುಗಂಧ ಸೂಸುವ ಪುಟ್ಟ ಬಿಳಿ ಹೂವಿಗೆ 5 ದಳಗಳು. ಈ ಹೂವಿನ ಆಕರ್ಷಣೆ ಹೆಚ್ಚಿಸಿರುವುದು ಕೇಸರಿ ಬಣ್ಣದ ಕಾವು, ಅಂದರೆ ಕೊಳವೆ. 5 ಬಿಳಿ ದಳಗಳ ನಡುವೆಯೂ ಈ ಕೇಸರಿ ವರ್ಣ ಕಾಣುತ್ತದೆ. ಇತರೆ ಹೂಗಳನ್ನು ಗಿಡದಿಂದ ಮರದಿಂದ ಕೀಳುತ್ತೇವೆ, ಆದರೆ ಇಲ್ಲಿ ಅದು ಸಾಧ್ಯವಿಲ್ಲ. ಬೆಳಗಿನ ಜಾವಕ್ಕೆ ನೆಲದ ತುಂಬೆಲ್ಲ ಹರಡಿರುವ ಹೂಗಳನ್ನು ಆರಿಸಿಕೊಳ್ಳಬೇಕು. ಈ ಹೂಗಳನ್ನು ಪೂಜೆಗೆ ಬಳಸುವವರೆಲ್ಲರೂ ಹೀಗೆ ಮಾಡುತ್ತಾರೆ. ಮನೆಗಳ ಅಂಗಳದಲ್ಲಿ, ಶಿವಾಲಯಗಳ ಪ್ರಾಂಗಣದಲ್ಲಿ ಪಾರಿಜಾತದ ಮರಗಳು ಇರುವೆಡೆಯಲ್ಲೆಲ್ಲ ಈ ದೃಶ್ಯ ಸಾಮಾನ್ಯವಾಗಿ ಕಂಡುಬರುತ್ತದೆ. ಪಾರಿಜಾತದ ಹೂ ಶಿವನಿಗೆ ಪ್ರೀತಿ ಎನ್ನುವ ನಂಬಿಕೆ ಇದೆ. ಬೇಸಿಗೆ ಕಳೆಯುತ್ತಿದ್ದಂತೆ ಚಿಗುರೊಡೆದು ಹಸಿರು ಎಲೆಗಳು ಹರಡಿಕೊಳ್ಳುತ್ತವೆ. ದಿನಗಳೆದಂತೆ ಟೊಂಗೆಯ ತುದಿಯಲ್ಲಿ ಗೊಂಚಲು ಗೊಂಚಲಾಗಿ ಮೊಗ್ಗುಗಳು ತಳೆಯುತ್ತವೆ. ಹೂಗಳರಳುತ್ತಾ ನೆಲಕ್ಕುದುರುವುದು ಸರಿಸುಮಾರು ಆಗಸ್ಟ್ ತಿಂಗಳವರೆಗೂ ಮುಂದುವರಿಯುತ್ತದೆ. ಹೂಗಳುದುರುತ್ತಾ ಹೋದಂತೆ ಹೃದಯಾಕಾರದ ಚಿಕ್ಕ ಹಸಿರು ಚಪ್ಪಟೆಕಾಯಿಗಳು ಕಾಣಿಸಿಕೊಳ್ಳುತ್ತವೆ. ಅದರ ಜೊತೆಗೆ ಕಳೆದ ಬಾರಿಯ ಒಣಗಿದ ಕಾಯಿಗಳು ಮರದಲ್ಲಿರುವುದನ್ನು ಕಾಣಬಹುದು. ಈ ಬೀಜಗಳಿಂದ ಅಥವಾ ಮರದ ಗೆಲ್ಲುಗಳಿಂದ ಸಸ್ಯವನ್ನು ಅಭಿವೃದ್ಧಿಪಡಿಸಬಹುದು. ಪಾರಿಜಾತದ ಎಲೆಯಲ್ಲಿ ಟ್ಯಾನಿಕ್, ಓಲಿಯೋನೋಲಿಕ್, ಗ್ಲೂಕೋಸ್ ಫ್ರಕ್ಟೋಸ್ ಬೆಂಜೋಯಿಕ್ ಎಂಬ ಆಮ್ಲಗಳು ಹಾಗೂ ಗ್ಲೈಕೋಸೈಡ್, ಫ್ಲೆವಿನಾಲ್ ಎಂಬ ರಾಸಾಯನಿಕಗಳು
ಇರುವುದಾಗಿ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಹಾಗೆ ಹೂಗಳಲ್ಲಿ ನಿಕ್ಟ್ಯಾಂಥಿನ್, ಟ್ಯಾನಿನ್ ಅಲ್ಲದೆ ಹಲವಾರು ಪರಿಮಳ ದ್ರವ್ಯಗಳ ಸಂಯುಕ್ತಗಳು ಇರುವುದಾಗಿ ತಿಳಿಸಿದ್ದಾರೆ. ಇನ್ನು ತೊಗಟೆಯಲ್ಲಿ ಹಲವು ಆಲ್ಕೊಲಾಯ್ಡ್ಗಳು ಇರುವುದನ್ನು ದೃಢಪಡಿಸಿದ್ದಾರೆ. ಮತ್ತು ಬೀಜಗಳಲ್ಲಿ ಸ್ಟೇರಿಯಿಕ್, ಪಾಮೆಟಿಕ್, ಮಿರಿಸ್ಟಿಕ್ ಎಂಬ ಆಮ್ಲಗಳ ಮಿಶ್ರಣ ಇರುವುದಾಗಿ ಹೇಳಿದ್ದಾರೆ. ಈ ಎಲ್ಲ ಅಂಶಗಳಲ್ಲಿ ಔಷಧಿಯ ಗುಣಗಳು ತುಂಬಿಕೊಂಡಿರುವುದಾಗಿ ತಿಳಿದು ಬರುತ್ತದೆ. ಇವು ಪಿತ್ತಜನಕಾಂಗವನ್ನು ರಕ್ಷಿಸಬಲ್ಲ ರಾಸಾಯನಿಕಗಳಾಗಿವೆ. ಹಾಗೆಯೇ ಶಿಲೀಂಧ್ರವನ್ನು ತಡೆಗಟ್ಟಬಲ್ಲ ಸಂಯುಕ್ತಗಳಾಗಿವೆ ಎಂದು ವಿವರಿಸಿದ್ದಾರೆ. ಆಯುರ್ವೇದದಲ್ಲಿ ಇವುಗಳ ಬಳಕೆ ಕುರಿತು ಮಾಹಿತಿ ಇದೆ. 6-7 ಚಿಗುರು ಎಲೆಗಳನ್ನು ಕೊಂಚ ನೀರು ಸೇರಿಸಿ ಅರೆದು ಬರುವ ರಸದೊಂದಿಗೆ ಅರ್ಧ ಚಮಚ ಹಸಿ ಶುಂಠಿ ರಸವನ್ನು ಬೆರೆಸಿ ದಿನದಲ್ಲಿ 2-3 ಬಾರಿ ಸೇವಿಸುವುದರಿಂದ ಮಲೇರಿಯಾದಂಥ ಜ್ವರವನ್ನು ಹತೋಟಿಯಲ್ಲಿಡಬಹುದು. ಹಾಗೆ ಬಿಟ್ಟು ಬಿಟ್ಟು ಬರುವ ಜ್ವರವು ಕಡಿಮೆಯಾಗುತ್ತದೆ. ಅಥವಾ ಹೀಗೂ ಮಾಡಬಹುದು. 2 ಚಮಚ ಎಲೆಯ ರಸಕ್ಕೆ ಅಷ್ಟೇ ಪ್ರಮಾಣದ ಜೇನು ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ದಿನದಲ್ಲಿ 3 ಬಾರಿ ಆಹಾರಕ್ಕೆ ಮೊದಲು ಸೇವಿಸಿದರೆ ಮಲೇರಿಯಾದಂಥ ಜ್ವರ ಹತೋಟಿಗೆ ಬರುತ್ತದೆ. 1 ಚಮಚ ಎಲೆಯ ರಸಕ್ಕೆ ಸ್ವಲ್ಪ ಜೇನು ಮತ್ತು ಉಪ್ಪು ಸೇರಿಸಿ ಮಕ್ಕಳಿಗೆ ದಿನದಲ್ಲಿ 2 ಬಾರಿ ಆಹಾರಕ್ಕೆ ಮೊದಲು ಕೊಡುವುದರಿಂದ ಜಂತು ಹುಳು ತೊಂದರೆ ನಿವಾರಣೆಯಾಗುತ್ತದೆ. 3-4 ಚಮಚ ಎಲೆಯ ರಸಕ್ಕೆ ಅದರ ಅರ್ಧದಷ್ಟು ಜೇನು ಸೇರಿಸಿ ದಿನದಲ್ಲಿ 2 ಬಾರಿ ಆಹಾರಕ್ಕೆ ಮೊದಲು ಸೇವಿಸುವುದರಿಂದ ಸಂಧಿವಾತ, ಸೊಂಟ ನೋವು, ವಾತರೋಗ ಕಡಿಮೆಯಾಗುತ್ತದೆ. ಇನ್ನು ಇದರ ಬೀಜಗಳನ್ನು ಚೆನ್ನಾಗಿ ಅರೆದು ತಲೆಗೆ ಲೇಪಿಸಿ ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡುವುದರಿಂದ ತಲೆಯಲ್ಲಿನ ಹೊಟ್ಟು ನಿವಾರಣೆಯಾಗುತ್ತದೆ. 1 ಗುಲಗಂಜಿ ಗಾತ್ರದ ಮರದ ತೊಗಟೆಯ ಪುಡಿಯನ್ನು ವೀಳ್ಯದೆಲೆ, ಅಡಿಕೆ ಜೊತೆ ಸೇರಿಸಿ ತಿನ್ನುವುದರಿಂದ ಕಫ ಹೊರಹಾಕಲು ಸಹಾಯ ಮಾಡುತ್ತದೆ. ದೇಹದಲ್ಲಿನ ಎಲ್ಲ ರೀತಿಯ ಕೀಲು ನೋವುಗಳಿಗೆ ಎಲೆಗಳನ್ನು ಕತ್ತರಿಸಿ ಕಷಾಯ ತಯಾರಿಸಿ ಸೇವನೆ ಮಾಡುವುದರಿಂದ ನೋವು ನಿವಾರಣೆ ಕಾಣುತ್ತದೆ ಎನ್ನಲಾಗಿದೆ. ಭಟ್ಟಿ ವಿಧಾನದಿಂದ ಮಲ್ಲಿಗೆ ಹೂವಲ್ಲಿ ತೈಲ ತೆಗೆಯುವಂತೆ ಪಾರಿಜಾತದಲ್ಲೂ ತೆಗೆಯಲಾಗುತ್ತದೆ. ಹೂವಿನ ಕೇಸರಿ ಕೊಳವೆಯಿಂದ ನಿಕ್ಟ್ಯಾಂಥಿನ್ ಎಂಬ ಬಣ್ಣವನ್ನು ತೆಗೆಯುತ್ತಾರಲ್ಲದೆ ರೇಷ್ಮೆಗೆ ಬಣ್ಣ ಹಾಕಲು ಬಹಳ ಹಿಂದೆಯೇ ಈ ಬಣ್ಣವನ್ನು ಬಳಸಲಾಗುತ್ತಿತ್ತು ಎಂಬ ಮಾಹಿತಿ ಇದೆ. ಪಾರಿಜಾತವು ಓಲಿಯೇಸಿಯೇ ಕುಟುಂಬಕ್ಕೆ ಸೇರಿದೆ. ಮಲ್ಲಿಗೆ ಹೂ ಕೂಡ ಇದೇ ಕುಟುಂಬಕ್ಕೆ ಸೇರಿದೆ. ಪಾರಿಜಾತದ ವೈಜ್ಞಾನಿಕ ಹೆಸರು ನಿಕ್ಟ್ಯಾಂಥಸ್ ಆರ್ಬರ್ ಟ್ರಸ್ಟಿಸ್. ಪಾರಿಜಾತ ನಮ್ಮ ಭಾರತದ ಮರ. ಇದರ ತವರು ಹಿಮಾಲಯದ ಪೂರ್ವ ದಿಕ್ಕಿನ ಪರ್ವತ ಶ್ರೇಣಿಗಳಲ್ಲಿನ ಕಾಡು ಎನ್ನಲಾಗಿದೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಎಂದಿನಂತೆ ನಮ್ಮ ವಿನಂತಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯ ದಾಖಲಿಸಲು ಮಾತ್ರ ಮರೆಯಬೇಡಿ. ಮತ್ತಷ್ಟು ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಉತ್ತೇಜನ ನೀಡಿ. ನಮಸ್ಕಾರ.